ಪಟ್ಟಾಭಿ, ಹ್ಯಾಪಿ ಬರ್ಡೇ ಟು ಯು. ಬಹಳ ಅಪರೂಪದ ಮನುಷ್ಯ ಪಟ್ಟಾಭಿ. ನನಗೆ ತುಂಬ ಆಪ್ತನಾಗಿದ್ದು. ಎಷ್ಟು ಅಪರೂಪ ಅಂತಂದರೆ ಅವನ ಹಾಗೆ ಬದುಕುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾನು ಇಷ್ಟಪಟ್ಟರೂ ಕೂಡ ಅವನ ಹಾಗೆ ಬದುಕಕ್ಕೆ ಆಗಲ್ಲ ಅಂತ ಹಠಮಾರಿ ಅಂತನೂ ಅಲ್ಲ, ಹಾಗಂತ ಅವಿವೇಕಿಯೂ ಅಲ್ಲ. ಎಲ್ಲದರಲ್ಲಿಯೂ ಅವನನ್ನು ನಿರಾಕರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅವನನ್ನು ಕಾಣುವಾಗಲೆಲ್ಲ ನನಗೇನಪ್ಪ ಅಂದರೆ ಅವನ ಜೊತೆಗೆ ಯಾರ್ಯಾರಿಗೆ ಪರಿಚಯ ಆಗಿದೆಯೋ ಅವ್ರಿಗೆಲ್ರಿಗೊಂದು ಗೊತ್ತು, ಅವನೊಂದಿಗೆ ತುಂಬ ಸದರದಿಂದ ಇರೋಕ್ಕಾಗ್ತಿರ್ಲಿಲ್ಲ. ಚಿಕ್ಕ ಮಕ್ಕಳು ಕೂಡ ಆಟ ಆಡ್ತಾ ಇದ್ರು, ಇವನು ಚಿಕ್ಕ ಮಗುವಿನಿಂದ ಇರ್ತಿದ್ದ. ಮತ್ತು ನಂತರ ಸ್ವಲ್ಪ ಹೊತ್ತಾದಮೇಲೆ ಅವರಿಗೆ ಕ್ಲಾಸ್ ತಗೊಳ್ಳೋಕೆ ಶುರು ಮಾಡ್ತಿದ್ದ, ಮತ್ತು ಅವರು ದೂರ ಆಗೋರು ಇವನು ದೂರ ಆಗೋದು. ಹಾಗಾಗಿ ಎಲ್ಲರೊಂದಿಗೂ ಅವನಿಗೆ ಸದರ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಂತ ಉಡಾಫೆನೂ ಇಲ್ಲ, ಯಾರ ಬಗ್ಗೆಯೂ ಉಡಾಫೆ ಇಲ್ಲ. ಮನೆಗೊಬ್ಬ ಭಿಕ್ಷುಕ ಬರಲಿ, ಒಂದು ಚಿಕ್ಕ ಮಗು ಆಟ ಆಡ್ತಾ ಇರಲಿ, ಮನೆ ಕೆಲಸದೊಳಗಿರಲಿ, ಯಾರ ಬಗ್ಗೆಯೂ ಉಡಾಫೆ ಅನ್ನೋದು ಅವನಿಗೆ ಇಲ್ಲ. ಅಧ್ಯಾಪಕರೇ ಆಗಿರಲಿ, DC ಆಗಿರಲಿ, ಅವ್ರ ಬಗ್ಗೆ ಅತಿ ಆದರವೂ ಇಲ್ಲ, ಅತಿ ಸದರವೂ ಇಲ್ಲ. ಮತ್ತು ಉಡಾಫೆ ಅಂತೂ ಬದುಕಿನ ಬಗ್ಗೆಯೇ ಅವರಿಗೆ ಒಂದು ಉಡಾಫೆ ಇರಲಿಲ್ಲ. ತುಂಬ ಜನ ಅನ್ಕೋತಾ ಇದ್ರು ಒಂದು ಭಾರಿ ಗಟ್ಟಿ ಗೋಡೆ ತಲೆ ಹೊಡ್ಕೋತಾನೆ ಅಂತ. ನಾನೇ ತುಂಬ ಸಲ ನನಗೆ ಬೈದಿದ್ದೇನೆ, ಅದು ತಪ್ಪು, ಹಾಗೆ ಮಾಡಬಾರ್ದು ಅಂತ. ಆದರೆ ಅವನದು ಅದನ್ನು ವಿಕ್ಷಿಪ್ತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಾಮಾಯಣದಲ್ಲಿ ಒಂದು ಪಾತ್ರ ಬರುತ್ತೆ, ಅಹಲ್ಯೆ ಕಲ್ಲಾಗ್ತಾಳೆ. ಯಾಕೆ ಕಲ್ಲಾಗ್ಬೋದು, ಅವಳಿಗೆ ಶಾಪ ಅಂತ ಅನ್ಕೋತೀವಿ. ಆದರೆ ನನಗೆ ಅನಿಸುತ್ತೆ ಇಂಥ ಪ್ರಪಂಚದಲ್ಲಿ ನಾನು ಮಾತನಾಡ್ತಾ ಇರೋದಕ್ಕಿಂತ ಕಲ್ಲಾಗಿರೋದೇ ವಾಸಿ ಅಂತ ಅವಳು ಮೌನದಲ್ಲಿ ಇದ್ಬಿಟ್ಟಿದ್ಲು. ಅಂದರೆ ಈ ಲೋಕದಿಂದ ಒಳಸರಿಯುವಿಕೆ, ಹೊರಸರಿಯುವಿಕೆ ಅಲ್ಲ, ಒಳಗೆ ಸರ್ಕೋತಾ ಹೋಗೋದು. ಪಟ್ಟಾಭಿ ಹಾಗೆ ಒಳಗೆ ಸರ್ಕೋತಾ ಹೋಗ್ತಾ ಇದ್ದ. ಆದರೆ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಏನಾದರೂ ಅನ್ಯಾಯ ಆದರೆ ಮಾತ್ರ ಏಕಾಂಗಿಯಾಗಿದ್ರೂ ಸರಿ, ಎಲ್ಲರನ್ನು ಸನ್ನಿವೇಶ ಇದ್ದರೆ ಅದು ತಾನಾಗೆ ಬದಲಾಗಬೇಕೇ ವಿನಃ ತಾನಂತೂ ಬದಲಾಗ್ತಿರ್ಲಿಲ್ಲ. ಮೈಸೂರಿನ ಟಿ ನರಸೀಪುರದ ವಿದ್ಯೋದಯ ಕಾಲೇಜಿನ ಪ್ರಸಂಗ ಬಹುಶಃ ಎಲ್ಲರಿಗೂ ಗೊತ್ತಿದೆ, ನನಗೆ ಅದು ರಿಪೀಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಅವನಿಗೆ ಏನಂದರೆ ಏನು ಆಸರಿಯೂ ಇರಲಿಲ್ಲ. ಈಗ ನಾವು ಪಟ್ಟಾಭಿ ಮಾತಾಡ್ತೇವೆ, ಆದರೆ ಆಗ ಅವನಿಗೆ ಯಾರ ಆಸರಿಯೂ ಇರಲಿಲ್ಲ, ಯಾವುದರ ಬೆಂಬಲವೂ ಕೂಡ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ಅವನು ತಾನು ಹೇಳಿದ ಮಾತಿಗೆ ಈ ಕಾಲೇಜಿನ ಮ್ಯಾನೇಜಿಂಗ್ ಕಮಿಟಿನವರು ಒಪ್ಪಿಗೆ ಕೊಡಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಹೊರಗೆ ಬಂದ. ಆದರೆ ಮ್ಯಾನೇಜಿಂಗ್ ಕಮಿಟಿ ಅವ್ರ ಏನೇನು ನಿರೀಕ್ಷೆ ಮಾಡಿತ್ತು ಗೊತ್ತಾ, ಇಲ್ಲಿ ಪ್ರಾಂಶುಪಾಲರು ಕೂಡ ಇದ್ದಾರೆ, ಅವರಿಗೂ ಕೂಡ ಈ ನೈತಿಕ ಸಂಕಟಗಳು ಅರಿವು ಗೊತ್ತಾಗತ್ತೆ. ನಾನು ಪ್ರಿನ್ಸಿಪಾಲ್ ಆದವಳೆ, ನನಗೂ ಗೊತ್ತುಂಟು ಅದು ಹೇಗೆ ಅಂತ. PUCನಲ್ಲಿ ಫಸ್ಟ್ PUC ಪರೀಕ್ಷೆ ಅಂತ ಮಾಡಿದ್ರು. ಆ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ಇಂಗ್ಲೀಷ್ನಲ್ಲಿ ಪಾಸ್ ಆಗಿರಲಿಲ್ಲ. ಪಟ್ಟಾಭಿ ಎಲ್ಲರೂ ಫೇಲ್ ಮಾಡಿದ್ರು. ಆಡಳಿತ ಮಂಡಳಿಗಳು ಕರೆಸ್ಬಿಟ್ಟು ಎಲ್ಲ ತಪ್ಪೋದು, ನೀವು ಪಾಸ್ ಮಾಡಿ ಅವ್ರಿಗೆ ಇಂಗ್ಲೀಷ್ ಬರಲ್ಲ. ಆಯಿತು ಸರ್, ಅವ್ರಿಗೆ ಬರಲ್ಲ ತಾನೆ, ಹಾಗಂತ ನಾವು ಪಾಸ್ ಮಾಡಿದ್ರೆ ನಾವೆಂಥ ವಿದ್ಯಾರ್ಥಿಗಳನ್ನು ಕೊಡ್ತೀವಿ ಸಮಾಜಕ್ಕೆ? ತಪ್ಪಲ್ವಾ? ಬೇಕಾದ್ರೆ ನಾಳೆಯಿಂದನೇ ನಾನು ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತೊಗೋತೀನಿ, ತೊಗೊಂಡು ಅವ್ರಿಗೆ ಪರೀಕ್ಷೆ ಮಾಡ್ತೀನಿ, ಪರೀಕ್ಷೆಗಳು ಪಾಸ್ ಆಗಿ ನಾನು ಕಲಿತು ಓದಿ ಪರೀಕ್ಷೆಯಲ್ಲಿ ಪಾಸ್ ಆದೆ ಅನ್ನೋ ಆತ್ಮಾಭಿಮಾನ ವಿದ್ಯಾರ್ಥಿಗಳಿಗೆ ಬರಬೇಕು ವಿನಃ ನಾನು ಪಾಸ್ ಮಾಡಿಸ್ತೆ ಅಂತ ಹೇಳಿ ಅವರಿಗೆ ಅದು ಸಾಯೋ ತನಕ ಇರುತ್ತೆ. ಅವ್ರ ನಂಬರ್ ಹಾಕಿದ್ರು ನಾನು ಪಾಸ್ ಆದೆ ಅಷ್ಟೇ. ಇಲ್ಲದೇ ಇದ್ದರೆ ಆ ಮಾತಿಗೆ ಅವ್ನು ಏನು ಮಾಡಿದ್ರು ಒಪ್ಕೊಳ್ಳಿಲ್ಲ. ಆವಾಗಲೂ ಅಲ್ಲಿಂದ ಕೆಲಸಕ್ಕೆ ತೆಗೆದುಕೊಂಡಿದ್ರು. ಸುಮಾರು ಜನ ನಾವೆಲ್ಲರೂ ಅವಾಗ ಪ್ರತಿಭಟನೆ ಮಾಡಲಿಕ್ಕೆ ಹೋಗಿದ್ವಿ ಅಲ್ಲಿ ಆಡಳಿತ ಮಂಡಳಿ ವಿರುದ್ಧವಾಗಿ. ಕೇಳಲಿಲ್ಲ, ಕೇಳ್ದಂಗೆ ಮಾಡಿದ್ರು, ಮತ್ತು ಸುಮ್ಮನಾದ್ರು. ಮತ್ತು ಅದು ಇವನು ಮಾತು ಕೇಳಲಿಲ್ಲ. ಏನಾದ್ರಾಗಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ನೋಡೋದ್ರಿ ಸಾಧ್ಯ. ನಾನು ಪಾಠ ಮಾಡ್ತೀನಿ ಅಂತಲ್ಲ, ಇಲ್ಲೇ ಬೇಕಾದ್ರೆ ಒಂದು ರೂಮ್ ಮಾಡ್ಕೊಂಡಿರ್ತೇನೆ. ನಾನು ಕಾಲೇಜಲ್ಲೇ ಇರ್ತೇನೆ. 6 ಗಂಟೆ ಪಾಠ ಮಾಡೋ ಕಡೆಯೆಲ್ಲ 10 ಗಂಟೆ ಪಾಠ ಮಾಡ್ತೀನಿ ಬೇಕಿತ್ತು. ನಾನು ಎಲ್ಲ ವಿದ್ಯಾರ್ಥಿಗಳು ಒಬ್ಬ ಕೂಡ ಫೇಲ್ ಆಗಬಾರ್ದು, ಆಗ ನಾನು ಅವ್ರಿಗೆ ಪಾಠ ಮಾಡ್ತೀನಿ. ನಾನು ಪಾಸ್ ಆದೆ ಅನ್ನೋ ಆತ್ಮಾಭಿಮಾನ ಅವ್ರಿಗೆ ಬರಲಿ. ಅವರ ಆತ್ಮವಿಶ್ವಾಸವನ್ನು ನಾನು ಯಾವತ್ತೂ ಕುಂದಿಸಬಾರ್ದು. ಇಂತಹ ಹಠವಾದಿ ನಮಗೆ ಇನ್ನೆಲ್ಲಿ ಸಿಗ್ತಾನೆ. ಅದಕ್ಕೆ ನಾನು ನಿಮಗೆ ಹೇಳಿದ್ದು, ಅಹಲ್ಯೆ ಅಂತ ಅವನು
ಕಲ್ಲಾದ. ಕಲ್ಲಾಗಿದ್ದು ಅಲೆಗೆ ಶಾಪ ಆಗಲಿಲ್ಲ, ಅದು ವರನೇ ಅದು. ಇವನ ಈ ಇದಿದೆಯಲ್ಲ, ಸೆಡ್ತುಕೊಂಡು ನಿಲ್ಲೋದಿದೆಯಲ್ಲ, ಅದು ಕೂಡ ಒಂದು ಪಂದ್ಯ ವರ. ಕತೆ ಬರುತ್ತೆ ನೋಡಿ, ಹಾವಿನ ಕತೆ, ಒಂದು ನಾಗರಾವಿನ ಕತೆ. ಎಲ್ಲರ ಕೈಲಿ ಹೊಡ್ತಾ ತಿಂತಿರುತ್ತೆ ಅದು. ಕೊನೆಗೆ ಅವನು ಋಷಿ ಹೇಳ್ತಾನೆ, ನೋಡು, ಎಲ್ಲರೂ ಬಂದಾಗ ನೀನನ್ನು ಸಹಿಸ್ಕೋಬೇಡ, ನೀನು ಕಚ್ಚಬೇಡ, ಯಾರನ್ನೂ ಕಚ್ಚೋದ್ಕೋಬೇಡ, ಆದರೆ ಹತ್ರ ಬಂದ ಬುಸ್ಸನ್ನು ನಿನ್ನಿಂದ ಅವರು ದೂರ ಇರು. ಪಟ್ಟಾಭಿ ಹಾಗೇನೆ ಎಲ್ಲಿ ಹತ್ರ ಬಂದುಬಿಟ್ರೆ ನನ್ನನ್ನು ಕಚ್ಚಿಬಿಡ್ತಾನೋ ಅಂಥೇಳಿ, ಎಲ್ಲೆಲ್ಲಿ ಆಡಳಿತದ ಕಪಿ ಮುಷ್ಟಿ ಇರ್ತಿತ್ತೋ ಅಲ್ಲೆಲ್ಲ ಅವನು ಬುಸ್ ಬುಸ್ ಅಂತಾನೆ ಇದ್ದೇನ ತನ್ನನ್ನು ತಾನು ಎಡೆ ಮುಚ್ಚಿಬಿಟ್ಟು ಕೊನೆಯವರೆಗೂ ಅವನು ಹಾಗೇನೆ ಇತ್ತು. ಬಹುಶಃ ಸ್ವಲ್ಪ ಅನುಭವಗಳು ಆಗಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅನ್ಯಾಯವನ್ನು ಮಾತ್ರ ಅವನಿಗೆ ಯಾವತ್ತೂ ಪ್ರತಿಭಟಿಸೋಕ್ಕಾಗ್ತಾ ಇರಲಿಲ್ಲ, ಪ್ರತಿಭಟನೆ ಮಾಡದೆ ಇರೋಕ್ಕಾಗ್ತಿರ್ಲಿಲ್ಲ. ಏಸು ಮೈ ತುಂಬ ರಕ್ತ ಸುರಿದ್ರೂ ಕೂಡ ಶಿಲುಬೆಯನ್ನು ಹೊತ್ಕೊಂಡು ನಡೀತಾ ಇದ್ದ. ಹಾಗೆ ಪಟ್ಟಾಭಿ ಕೂಡ ಏನು ಇಲ್ಲದೆ ಇದ್ರೂ ಕೂಡ ಇಡೀ ಜಗತ್ತು ಅವನನ್ನು ಬೈತಾ ಇದ್ರು ಕೂಡ ಅವನ ಜೇಬಲ್ಲಿ ಒಂದು ಬಿಡಿಗಾರ ಸಿಗ್ತಿರ್ಲಿಲ್ಲ. ಅಂಥದ್ರಲ್ಲೂ ಕೂಡ ಏಕಾಂಗಿಯಾಗಿಯೇ ಎಲ್ಲ ಸಾಮಾಜಿಕ ಜವಾಬ್ದಾರಿ ಹೆಗಲಿರೋದೇ ಅದನ್ನು ಬರೋಕ್ಕೆ ನನಗೆ ಹೆಗಲು ಯಾಕಿದೆ, ಸಾಮಾಜಿಕ ಜವಾಬ್ದಾರಿನ ಬರೋಕ್ಕೆ, ಸಾಮಾಜಿಕ ಹೊಣೆಗಾರಿಕೆಯನ್ನು ನಾನು ಹೊತ್ಕೊಂಡೆ. ಇಲ್ಲಿ ಅವರಿಗೆ ಆ ರೀತಿಯ ಜೊತೆಗೆ ನಿಂತವ್ರು ಯಾರಪ್ಪ ಅಂದರೆ ರಾಜಶೇಖರ್ ರಾಜಶೇಖರ್ ಆರೋಗ್ಯ, ಅವ್ರಿಗೂ ಆರೋಗ್ಯ ತಪ್ಪಿದಾಗ ಪಟ್ಟಾಭಿ ಏಕಾಂಗಿ ಆಗ್ಬಿಟ್ಟ. ಅವನು ಏಕಾಂಗಿಯಾಗಿ ಮುಸಲ್ಮಾನರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇತ್ತು, ಪ್ರತಿಭಟಿಸ್ಲಿಕ್ಕೆ ನೋಡ್ದ, ಯಾರೂ ಅವನ ಜೊತೆ ನಿಲ್ಲಿಲ್ಲ. ಊರವ್ರು ಕೂಡ ಅವನನ್ನು ಬೈದರು, ಆದರೂ ಬಿಡಲಿಲ್ಲ, ಒಬ್ಬನೇ ಕೂತಿದ್ದ. ಇಡೀ ದಿವಸ DC ಆಫೀಸ್ ಮುಂದೆ ಒಬ್ಬನೇ ನಿಂತ ಮಾಡ್ತಾನೆ. ಇಷ್ಟೆಲ್ಲವನ್ನು ತನ್ನ ದೇಹದ ಒಳಗೆ ಇಟ್ಕೊಂಡು ಬದುಕ್ತಾ ಇದ್ದ ಪಟ್ಟಾಭಿ. ಅವನ ಬಗ್ಗೆ ನಾನು ಏನು ಹೇಳಲಿಕ್ಕಿಲ್ಲ, ನನಗೆ ಎಷ್ಟು ಹೇಳಿದ್ರು ಕಡಿಮೆ ಅಥವಾ ಏನು ಹೇಳಿದ್ರು ಅದು ಹೆಚ್ಚು. ಅವನು ಮನುಷ್ಯ ಹತ್ರ ಹೋಗ್ತಾ ಇದ್ದ, ಆದರೆ ಎಲ್ಲಿಯಾದರೂ ಒಂದು ಚೂರು ಆಚೆ ಈಚೆ ಜಾತಿ ಇಸಮ್ಗಳು ಬಂದಾಗ ಅವರಿಂದ ದೂರ ತರ್ತಿದ್ದ, ಪ್ರತಿಭಟಿಸ್ತಾ ಇದ್ದ. ಬುಸ್ ಅನ್ನೋದೇ ಅವನ ಸ್ವಭಾವ. ಕಚ್ತಾ ಇರಲಿಲ್ಲ, ಯಾರನ್ನೂ ಕಚ್ಚುತ್ತಿರಲಿಲ್ಲ, ಆದರೆ ಬುಸ್ ಅನ್ನೋದೇ ಬಿಡ್ತಿರಲಿಲ್ಲ. ಅಂತಹ ವ್ಯಕ್ತಿ ಅವನು. ಈ ಪದ್ಯ ಬರೆಯೋದ್ರಲ್ಲಿ 2 ಥರ ಇರುತ್ತೆ. ಕನ್ನಡ ಕನ್ನಡ ಚೆನ್ನಾಗಿ ಅರ್ಥ ಆಗುತ್ತೆ, ಇಲ್ಲಿ ಕವಿಗಳಾದವ್ರು ಗೊತ್ತಾಗುತ್ತೆ. ಕೆಲವರು ಕವಿಗಳು ತಮ್ಮೊಳಗೆ ತಾವೇ ಮಾತನಾಡಿಕೊಳ್ಳುವ ತಂತ್ರ ಹಾಗೆ ಬರೀತಾರೆ, ಸ್ವಾಗತ. ಇನ್ನು ಕೆಲವರು ಈ ಥರ ಮೈಕ್ ಮುಂದೆ ನಿಂತು ಮಾತಾಡೋ ಥರ, ನನ್ನ ಮಾತು ನಿಮಗೆಲ್ಲರೂ ತೋರ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ಲೋಕಕ್ಕೆ ಅರ್ಥ ಆಗಲಿ ಅಂತ. ಪಟ್ಟಾಭಿ ಮಾತ್ರ ಎಲ್ಲವೂ ಅಂತ ಒಳಮುಖವಾಗೇ ಇರ್ತಿದ್ದೆ ವಿನಃ ಹೊರಮುಖವಾಗಿ ಇರ್ತೀನಿ. ಒಂದು ಅರ್ಥದಲ್ಲಿ ಎಲ್ಲರೂ ಹೇಳೋದು ಅವನ ಜೀವನ ಹಾಳು ಮಾಡ್ಕೊಂಡು ಅವನೇನೆ ಕುಡಿದು ಹಾಳಾದ, ಸಿಗರೇಟ್ ಸೇದಿ ಹಾಳಾದ, ನೆಂಟರನ್ನೆಲ್ಲ ದೂರ ಇಟ್ಟ. ಏನು ಹಾಳಾಗಿಲ್ಲ ಅವನು, ತನ್ನನ್ನು ತಾನು ಪಕ್ವಗೊಳಿಸ್ಕೊತಾನೇ ಇದ್ದ. ಆರೋಗ್ಯ ಹಾಳು ಮಾಡ್ಕೊಂಡಲ್ಲ ಅಂತ ಮಾತ್ರ ನನಗೆ ಅವನ ಮೇಲೆ ತುಂಬ ಸಿಟ್ಟಿತ್ತು. ನೀನು ಎಲ್ಲನೂ ಹಾಳು ಮಾಡ್ಕೊ, ಏನಾದರೂ ಮಾಡಪ್ಪ, ನಿನ್ನ ಆರೋಗ್ಯ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ನಕ್ಬಿಡ್ತಾ ಇದ್ದ. ಆಸೆ ಅನ್ನೋದೇ ಅವನಿಗೆ ಇರಲಿಲ್ಲ. ಮಹಾತ್ಮ ಗಾಂಧೀಜಿಯನ್ನು, ಅಂಬೇಡ್ಕರ್ ಅವ್ರನ್ನ, ವಿವೇಕಾನಂದ ಅವ್ರನ್ನ ಇವತ್ತಿಗೂ ಅವನಷ್ಟು ಚೆನ್ನಾಗಿ ಓದಿ ಅರ್ಥೈಸ್ಕೊಂಡವರು ನನಗೆ ಸಿಕ್ಕಿಲ್ಲ. ಅನಂತಮೂರ್ತಿಯವರು ಅನುಮಾನ ಬಂದಾಗೆಲ್ಲ ಅವನಿಗೆ ಫೋನ್ ಮಾಡ್ತಾಯಿದ್ರು, ಪಟ್ಟಾಭಿ ಸ್ವಲ್ಪ ಹೇಳೋ ಅಂತಂದು. ಅಷ್ಟರ ಮಟ್ಟಿಗೆ ಅವನು ಗಾಂಧೀಜಿಯ ಅನುಯಾಯಿ ಅವನು. ಮತ್ತು ಅವನು ನಕ್ಸಲೈಟ್ ಅಂತಿದ್ರು ಜನ ಎಲ್ಲ. ನಕ್ಸಲೈಟ್ ಒಂದು ಏನೇ ಹೇಳೋದು, ಯಾವ ಥರ ಅದನ್ನೇ ಹೇಳೋದು ನನಗೆ ಗೊತ್ತಾಗ್ತೇನೆ. ಕಲಬೆರಕೆ ಅಂತಾರಲ್ಲ, ವಸ್ತುಗಳಲ್ಲಿ ಕಲಬೆರಕೆ ಮಾತ್ರ ಅಲ್ಲ, ಇಲ್ಲೂ ಕಲಬೆರಕೆ ಆಗತ್ತೆ. ಈ ಕಲಬೆರಕೆಯನ್ನು ತುಂಬ ಪ್ರತಿಭಟಿಸ್ತಾ ಇದ್ದಾರೆ. ಮತೀಯ ಪ್ರತಿಭಟನೆ, ತಾತ್ವಿಕ ಪ್ರತಿಭಟನೆ. ಎಷ್ಟು ಮಟ್ಟಿಗೆ ನಾವು ಅಧ್ಯಾಪಕರಾಗಿದ್ದೇವೆ, ನಮ್ಮಲ್ಲಿ ಎಷ್ಟು ಸಣ್ಣತನ ಕೆಲವು ಸಲ ಇರುತ್ತಂದರೆ, ನನ್ನ ತರಗತಿಗೆ ಬರದೆ ಇನ್ನೊಬ್ಬರ ತರಗತಿಗೆ ವಿದ್ಯಾರ್ಥಿಗಳು ಜಾಸ್ತಿ ಹೋದರೆ ಅವ್ರಿಗೆ ಮಾತ್ರ ಚೆನ್ನಾಗಿ ಮಾಡ್ತಾರೆ ಅಂತ ಮಾತಾಡೋದು. ಯಾರು ನನಗಿಂತ ಚೆನ್ನಾಗಿ ಹುಡುಗರು ಅವ್ರ ಹತ್ರ ಹೋಗ್ಬೇಕಾದ್ರೆ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಅನ್ಸುತ್ತೆ, ಹೇಗೆ ಮಾಡಿರ್ತಿರ್ಬೋದು ಅವರು ಅಂತ ತಲೆ ಕೆಡಿಸ್ಕೊತಿರ್ಲಿಲ್ಲ.
ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಯಾರು, ಅನ್ನುವುದರಲ್ಲಿ ಮಾತ್ರ ಬ್ಯುಸಿಯಾಗಿರ್ತಾರೆ. ಎಲ್ಲೋ ಏನೋ ಕೊಡ್ತಾನೆ ಅಥವಾ ಎಲ್ಲೋ ಏನೋ ಓಸಿ ಹೊಡಿತಾನೆ ಅಂತ. ಆದರೆ ಪಟ್ಟಾಭಿ ಮಾತ್ರ ಒಬ್ಬ ವಿದ್ಯಾರ್ಥಿ, ಅವನ ವಿದ್ಯಾರ್ಥಿಯೇ ಅಧ್ಯಾಪಕನಾಗಿ ಬಂದಾಗೂ ಕೂಡ ಅವನ ಒಂದು ಒಳ್ಳೆಯತನವನ್ನು ಕಂಡ್ರೆ ಅದನ್ನು ಅವನು ಸ್ವೀಕರಿಸ್ತಾ ಇದ್ದ. ನಾನು ಇಷ್ಟು ವರ್ಷ ಅವನ ಜೊತೆಯಲ್ಲಿದ್ದೇನೆ, ನಾನಾಗಲಿ ಅವನ ವಿದ್ಯಾರ್ಥಿಗಳಾಗಲಿ ಅಥವಾ ಅವನ ಸ್ನೇಹಿತರಾಗಲಿ ಒಂದು ದಿನ ಜಾತಿಯ ಬಗ್ಗೆ ಆಗಲಿ ಮಾತನಾಡಿದವನಲ್ಲ, ಆಚರಿಸ್ತವನಲ್ಲ. ಗೊತ್ತೇ ಇಲ್ಲ ಅವನಿಗೆ ಬೇರೆಯವರು ಯಾರು ಯಾವ ಜಾತಿ. ಹಾಗೆ ಜಾತಿ ಮಾಡಿ ಗೋಡೆಗಳನ್ನು ಕಟ್ಟುವರ ಬಗ್ಗೆ ಮಾತ್ರ ಅವನಿಗೆ ತೀವ್ರವಾದ ಆಕ್ರೋಶ ಇತ್ತು, ಅಸಮಾಧಾನ ಇತ್ತು ಅಂತ. ಅದನ್ನು ಅಲ್ಲಲ್ಲಿಯೇ ಪ್ರತಿಭಟಿಸ್ತಾ ನಿಲ್ತಾ ಇದ್ದ. ಆ ಹೊಟ್ಟೆಗೆ ಅನ್ನ ಇಲ್ಲದಿದ್ರೂ ಕೂಡ ಪುಸ್ತಕ ಕೊಡ್ತಾ ಇದ್ದ. ತನಗಿಂತ ಹೀನ ಸ್ಥಿತಿಯಲ್ಲಿ ಏನೊಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅವನಿಗೆ ಹೇಗಾದರೂ ಮಾಡಿ ಏನಾದರೂ ಮಾಡ್ಕೊಂಡು ಪುಸ್ತಕ ಮಾಡ್ತಾ ಇದ್ದ ಅಂಥವನು. ತನಗೆ 10 ರೂಪಾಯಿ ಇದ್ದರೆ ಇನ್ನು 5 ರೂಪಾಯಿನ ಕೊಟ್ಟು ಇನ್ನೊಬ್ಬನ ಹೊಟ್ಟೆ ತುಂಬಿಸ್ತಾ ಇದ್ದ ಅಂಥವನು. ಎಷ್ಟೋ ದಿನ ನೀವು ನಂಬುತ್ತೀರೋ ಇಲ್ಲೋ, ಇವರೆಲ್ಲ ಹೇಳ್ತಾರೆ ನಾನು 5 ವರ್ಷ ಅಥವಾ 10 ವರ್ಷ ನಾನು ನೋಡಿಕೊಂಡೆ ನನ್ನ ಜೊತೆಗಿದ್ದವನು, ನಮ್ಮ ಮನೇಲಿದ್ದಾನೆ. ನನ್ನ ತಾಯಿ ಅವನನ್ನು ಆ್ಯಕ್ಚುಲಾಗಿ ಮಾಡ್ತಾ ಇದ್ದೀನಿ. ಅವನು ಹೊಟ್ಟೆ ಬಟ್ಟೆಗೆಲ್ಲ ಬಟ್ಟೆಗಿಂತ ಹೊಟ್ಟೆಗೆ ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾ ಇದ್ದಿದ್ದು. ಬೆಳಿಗ್ಗೆ ಏನು ತಿಂಡಿ ತಿಂತಿದ್ನೋ ಗೊತ್ತಿಲ್ಲ, ರಾತ್ರಿ ಏನು ಊಟ ಮಾಡ್ತಿದ್ನೋ ಗೊತ್ತಿಲ್ಲ. ರಾತ್ರಿ ಊಟ ಮನೆಗೆಲ್ಲ ಬರ್ತಿದ್ದೆ, ಮಧ್ಯಾಹ್ನ ಮಾತ್ರ ಮನೆಗೆ ಬರ್ತಾ ಇದ್ದ, ಊಟ ಮಾಡ್ತಾ ಇದ್ದ, ಹೋಗ್ತಾ ಇದ್ದ. ಮತ್ತು ಎಷ್ಟು ಮಟ್ಟಿಗಿದ್ದ ಅಂದರೆ ಕೊನೆಯಲ್ಲಿ ತುಂಬ ಹಸುವಾದ ಮಾತ್ರ ತುಂಬ ಹಸುವಾಗ್ತಾ ಇದೆ ಅಮ್ಮ ಅಂತ ಬರ್ತಾ ಇದ್ದ ನಮ್ಮಮ್ಮನ ಹತ್ರ, ಊಟ ಮಾಡ್ತಾ ಇದ್ದ. ಒಂದು ಹೊತ್ತಿನ ಊಟ ಗತಿ ಇರಲಿಲ್ಲ, ಯಾಕೆಂದರೆ ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ರು. ಮತ್ತೊಬ್ಬರ ಹತ್ರ ಅವ್ನು ಕೇಳೋ ಹಂಗಿರಲಿಲ್ಲ, ತುಂಬ ಸ್ವಾಭಿಮಾನಿ ಮಾತ್ರ ಅವನು. ಕೆಲಸಕ್ಕೆ ಸೇರಿದ ಮೇಲೆ ಅವನು ಇಲ್ಲಿ ಬಂದ ಮೇಲೆ ಸ್ವಲ್ಪ ದುಡ್ಡು ಕೈಯಲ್ಲಿ ಆರಕ್ಷಣೆ ಮಾಡಿದ ತಕ್ಷಣವೇ ಗಾಂಧಿ ಜಯಂತಿ, ಬಸವ ಜಯಂತಿ ಇದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿದ. ಮತ್ತು ಇದಕ್ಕೆನ್ನೆಲ್ಲ ತನ್ನ ಸ್ವಂತ ಕೈನಲ್ಲಿ ದುಡ್ಡು ಹಾಕಿ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ ಅವರಿಗೆ ದೃಶ್ಯ ಮಾಧ್ಯಮಗಳ ಮೂಲಕ ಸಿದ್ಧಾಂತಗಳನ್ನ ಪ್ರತಿ ಗಾಂಧಿ ಜಯಂತಿಯನ್ನು ತನ್ನ ಕೈಯಿಂದ ದುಡ್ಡು ಹಾಕಿ ಅವನು ಈ ಕಾಲೇಜಲ್ಲಿ ಮಾಡ್ತಾಯಿದ್ದ. ಇಲ್ಲಿನ ಹಳೆ ವಿದ್ಯಾರ್ಥಿ ಯಾರು ಕೇಳಿ ನೋಡಿ ಗೊತ್ತಾಗುತ್ತೆ. ಅವ್ರಿಗೆ ಅದನ್ನೆಲ್ಲ ಮಾಡಿಸ್ತಾ ಇದ್ದು ಪಟ್ಟಾಭಿ. ನಾವೆಲ್ಲ ಬಂದಿದ್ದು ಬೇಡ. ಅನಂತಮೂರ್ತಿಯವರೆಲ್ಲ ಕರೆಸಿದ್ದಾನೆ. ಅನಂತಮೂರ್ತಿಯವರಿಗೆ ಆರೋಗ್ಯ ಕೆಟ್ಟದಾಗ ವಿಡಿಯೋ ಟಾಕ್ ಮಾಡಿಸಿದ್ದಾನೆ. ಎಲ್ಲ ಅಂಬೇಡ್ಕರ್ ಬಗ್ಗೆ, ಗಾಂಧೀಜಿ ಬಗ್ಗೆ, ಸಮಾನತೆ ಅನ್ನೋದು ಜೊತೆಗೆ ಬುದ್ಧಿ ಭ್ರಷ್ಟ ಆಗಬಾರ್ದು. ಹುಟ್ಟದ್ದು, ತೊಟ್ಟದ್ದು, ಉಂಡದ್ದು ಭ್ರಷ್ಟ ಆಗಲು ಪರವಾಗಿಲ್ಲ, ಆದರೆ ಇಲ್ಲಿಂದ ಒಳಗಡೆ ಸಲ ಅದು ಯಾವತ್ತೂ ಭ್ರಷ್ಟ ಆಗಬಾರ್ದು ಅನ್ನೋದು ಅವರ ನಿಲುವಾಗಿತ್ತು. ಸಾಯುವ ತನಕ ಅವನು ಇದನ್ನು ಮಾತ್ರ ಪರಿಶುದ್ಧವಾಗಿ ಎಳುಗಿಸ್ಕೊಂಡವನ, ಎಲ್ಲೂ ಅವನು ಯಾವತ್ತೂ ಭ್ರಷ್ಟ ಆಗಿರಲಿಲ್ಲ. ಹೀಗೆ ಹೇಳ್ತಾ ಇದ್ದರೆ ಇನ್ನೂ ತುಂಬ ಹೇಳೋದಿದೆ. ಅದಕ್ಕೆ ನಾನು ಪ್ರಾರಂಭದಲ್ಲೇ ಒಂದು ಮಾತು ಹೇಳಿದೆ, ಅವನ ಹಾಗೆ ನನಗೆ ಸಾಧ್ಯ ಆಗಿಬಿಟ್ರೆ ನಾನು ಸನ್ಯಾಸ ತಗೊಂಡು ಹಿಮಾಲಯಕ್ಕೆ ತಗೊಂಡು ಇಲ್ಲಿರ್ಬೇಕು. ಈ ಪ್ರಪಂಚದ ಬಗ್ಗೆ ಅಸಹ್ಯ ಬರುವಷ್ಟು ರೋಸಿ ಹೋಗಿದೆ ಇವಾಗ. ಈಗಂತೂ ಇಂಥ ಸಂದರ್ಭದಲ್ಲಂತೂ ಅವನು ಇದ್ದುಬಿಟ್ಟಿದ್ದಿದ್ರೆ ಹೇಗೆ ಅವ್ನು ರಿಯಾಕ್ಟ್ ಮಾಡ್ತಾ ಇದ್ನೋ ಗೊತ್ತಿಲ್ಲ. ಹುಡುಕಬೇಕಾಗಿದೆ ಈಗ ನಮಗೆ ಸುತ್ತಮುತ್ತ ಇರುವ ಈ ಸಮಾಜದಲ್ಲಿ ಎಲ್ಲಿ ಒಂದು ಒಳ್ಳೆಯ ಅಂಶ ಇದೆ, ಎಲ್ಲೂ ಏನು ಜೀವ. ಇನ್ನೂ ಇವತ್ತು ಮಳೆ ಜೋರು ಬರ್ತಾ ಇದೆ, ನಾಳೆ ಒಂದಿಷ್ಟು ಗರಿಕೆ ಹುಡುಗಳಾದರೂ ಹತ್ತಿರ ಕಾಣಿಸ್ಬೋದು. ಒಂದೇ ಒಂದು ಇವತ್ತಿನ ಯುವ ಜನಾಂಗದವರೆಲ್ಲ ಆ ಥರ ಗರಿಕೆ ಹುಡುಗಳಾಗಿ ಹಸಿರಾಗಿ ಇರಲಿ. ಈ ಥರ ಮಳೆ ಬರ್ತಾನೇ ಇರಲಿ. ಈ ಮಳೆ ಎಷ್ಟು ಸಾಧ್ಯವೋ ಅಷ್ಟು ಬಂದು 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 ನಮ್ಮ ಬದುಕಿಗೆ ಬುದ್ಧಿ ಕಲಿಸ್ಬೇಕು ಅನ್ಬೇಕಾ ಅಥವಾ ಏನು, ಬದುಕಿಗೆ ಒಂದು ತನವನ್ನು, ಅದರದ್ದೇ ಒಂದು ಬದುಕಿನ ಒಂದು ತನವನ್ನು ತಂದು ಕೊಡಲಿ ಅಂತ ಹೇಳಿ ನಾನು ಆರೈಸ್ತೇನೆ. ಪಟ್ಟಾಭಿ ಮನೆ ಇನ್ನೊಂದೆರಡು ವಾಕ್ಯ ಜಾಸ್ತಿ ಮಾತಾಡಲ್ಲ. ಅವನು ದುಡ್ಡಿನ ಬಗ್ಗೆ ವ್ಯಾಮೋಹ ಇರಲಿಲ್ಲ, ಅವನು ಬಟ್ಟೆ ಬಗ್ಗೆ ವ್ಯಾಮೋಹ ಇರಲಿಲ್ಲ. 2 ಜೊತೆ ಬಟ್ಟೆ ಇಟ್ಕೊಂಡಿರ್ತಿದ್ದೆ ನಾನು. ತರಲೇನೋ ಒಂದು ಜೊತೆ ಬಟ್ಟೆ ನಿನಗೆ ಮನೆಯಲ್ಲಿದೆ ಅಂತಂದರೆ ಇಲ್ಲ, 2 ಜೊತೆ ಇದೆ. 2 ಜೊತೆ ನಾನು ಇನ್ನೊಂದು 6 ತಿಂಗಳು ಇರ್ಬೋದು, ಆದ್ಮೇಲೆ ನೋಡ್ಕೊಳ್ಳೋಣ ಅದಕ್ಕೆ ಅಂತೂ ತಗೋತಿರಲಿಲ್ಲ. ಹೊಸ ಬಟ್ಟೆ ಹಾಕೋತಿರ್ಲಿಲ್ಲ. ಇಲ್ಲೊಂದು ಮನೆ ತೊಗೊಂಡ, ಅದಕ್ಕೆ ಸಾಲ ತೊಗೊಂಡ್ಬಂದಿದ್ದ, ತೀರಿಸ್ಕೊಂಡ. ಆಮೇಲೆ ಏನೂ ಆಗಿ ವಿವಾಹ ವಿಚ್ಛೇದನ ಬೇಕಾಗಿ ಬಂತು, ಜೀವನಾಂಶ ಕೊಡಬೇಕಾಗಿ ಬಂತು. ಕೊನೆಯವರೆಗೂ ಸಾಲದಲ್ಲೇ
ಅವನಿಗೆ ಬರ್ತಾ ಇದ್ದ ಸಂಬಳದಲ್ಲಿ ಮುಕ್ಕಾಲು ಪಾಲ ಸಾಲಕ್ಕೆ ಹೋಗ್ತಾ ಇತ್ತು. ಅದು ಎಷ್ಟು ಜನರಿಗೆ ಗೊತ್ತಿದೆಯಲ್ಲ ನನಗೆ ಗೊತ್ತಿಲ್ಲ. ಅವ್ರಿಗೆ ಉಣ್ಣೋದಕ್ಕೆ ಎಷ್ಟು ಬೇಕೋ ದುಡ್ಡು ಅಷ್ಟು ಮಾತ್ರ, ಉಳಿದಿದ್ದೆಲ್ಲ ಸಾಲಕ್ಕೆ ಹೋಗ್ತಾ ಇತ್ತು. ಆದರೂ ಒಂದು ದಿನ ಒಬ್ಬರ ಹತ್ರ ಬಾಯಿ ಬಿಟ್ಟಿರಲಿಲ್ಲ. ಈಗ ಸಾಲ ಎಲ್ಲ ತೀರಿಸಿದಂಥ ಮನೆ ಅವನದಾಗಿದೆ. ಆದರೆ ಒಂದೇ ನನಗೆ ಅನಿಸೋದು, ಇಲ್ಲಿ ಅವರ ಅಕ್ಕ ಬಂದಿದ್ದಾರೆ, ಅಣ್ಣ ಬಂದಿದ್ದಾರೆ, ನಾವು ಇವತ್ತು ಸೇರಿದ್ದೇವೆ. ಮುಂದಿನ ವರ್ಷ ಇಷ್ಟೊತ್ತಿಗಾಗಲೇ ಪಟ್ಟವಿನ ನಾವು ಮರೆತುಬಿಡ್ತೀವಿ, ನಮಗೆ ಗೊತ್ತಿಲ್ಲ. ಕೊನೆ ಪಕ್ಷ ಈ ಕಾಲೇಜು ಮತ್ತು ಅವನ ಸ್ವಂತದ ಜನ ಈ ಒಂದು ದಿನ ಸ್ವಲ್ಪ ಅವನ ಮನೆಯನ್ನು ಅಥವಾ ಮನೆಯನ್ನು ಬಾಡಿಗೆ ಕೊಟ್ಟು ಹಣದಲ್ಲಿ ಏನು ಬರುತ್ತೋ ಅದರಲ್ಲಿ ಒಂದು ಗಾಂಧಿ ಜಯಂತಿ, ಒಂದು ಬಸವ ಜಯಂತಿ, ಏನಾದರೂ ಒಂದು ಕಾಲೇಜಿನ ಮಾಡಿ, ಇಲ್ಲ ಒಬ್ಬ ವಿದ್ಯಾರ್ಥಿಗೆ ಏನಾದರೂ ಹೆಚ್ಚು ಅಂಕಗಳನ್ನು ತಗೊಂಡವರಿಗೆ ಒಂದು ಏನಾದರೂ ಕೊಡುವ ವ್ಯವಸ್ಥೆ, ಅವನನ್ನು ನೆನಪಿಸ್ಕೊಳ್ಬೇಕು. ಪಟ್ಟಾಭಿಯ ತನ ಅಂತ ಒಂದಿದೆಯಲ್ಲ, ಅದು ಉಳಿಬೇಕು, ಅದು ಮೂಡಬೇಕು, ಅದಕ್ಕೆ ಧಕ್ಕೆ ಬರಬಾರ್ದು. ಪಟ್ಟಾಭಿಯನ್ನು ನಾವು ನೆನೆಸ್ಕೊಳ್ಬೇಕು. ಅವನ ಮಂಡೆಯ ಮೇಲೆ ಇವತ್ತು ಹೂವಿಟ್ಟಿದ್ದೇವೆ. ಶಿವಸ್ವಾಮಿ ಅಂತೂ ತುಂಬ ಒಳ್ಳೆ ಹಾಡು ಹೇಳಿದ್ರು, ಇಷ್ಟು ಬೇಗ ಅವನ ಮಂಡೆ ಮೇಲೆ ಹೂವು ಇಡುತ್ತೀನಿ ನಾನು ಅಂತ ನನಗಾದ್ರೂ ಅನಿಸಿರ್ಲಿಲ್ಲ. ಇವತ್ತು ಹೂವು ಇಟ್ಬಿಟ್ವಿ. ಅದು ಆ ಹೂವು ಶಾಶ್ವತವಾಗಿರಲಿ, ಮತ್ತು ನಮಗೂ ಆ ಹೂವು ಹಸಿರಾಗಿ ನಮ್ಮ ಹೃದಯಕ್ಕೆ ಹತ್ತಿರವಾಗಿರಲಿ. ಅದರಿಂದ ಅದೊಂದು ಕೆಲಸವನ್ನು ಮನೆಯವರು ಕೂಡಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಅವನ ಹೆಸರು ಉಳಿದಿರಬೇಕು. ಕಾಲೇಜ್ನಲ್ಲಾದರೂ ಸರಿ, ವಿದ್ಯಾರ್ಥಿಗಳಿಗೂ ಅವನಿಗೆ ಬಹಳ ಪ್ರಾಣ ಇತ್ತು, ತುಂಬ ಪಂಚಪ್ರಾಣ. ಅದರಿಂದ ಅವರಿಗೆ ಒಂದು ಹೊಸ ರೀತಿಯ ಭ್ರಷ್ಟಾಚಾರಕ್ಕೆ ಅವ್ರು ಒಳಗಾಗಬಾರ್ದು, ಎಲ್ಲ ಬಗೆಯ ಭ್ರಷ್ಟಾಚಾರ ಒಳಗಾಗಬಾರ್ದು ಅನ್ನೋದು ಅವನಿಗೆ ಇತ್ತು. ಇಷ್ಟು ಮಾತನಾಡಿ ನಮಸ್ಕಾರ.